ಓಂ ಶ್ರೀ ಗುರುದೇವ ದತ್ತ. ಶ್ರೀ ಗುರುಚರಿತ್ರೆ ಅಧ್ಯಾಯ 33. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತೇ ನಮಃ. ಶ್ರೀ ಗುರುಭ್ಯೋ ನಮಃ. ತದನಂತರ ನಾಮಧಾರಕನಿಗೆ ಸಿದ್ಧಯೋಗಿ ಇನ್ನು ಹೀಗೆ ಹೇಳಿದರು. ದತ್ತ ಸಾವಿತ್ರಿ ಆ ರಾತ್ರಿ ಅಲ್ಲೇ ಮಲಗಿ ಬೆಳಗಿನ ಜಾವದಲ್ಲೇ ಸ್ನಾನ ಮಾಡಿ ಶ್ರೀ ಗುರುವಿನ ದರ್ಶನ ಮಾಡಿದರು. ಆಗ ಸಾವಿತ್ರಿ ನಮಸ್ಕರಿಸಿ ಅವರಲ್ಲಿ ಹೀಗೆ ಹೇಳಿದಳು. ಸ್ವಾಮಿ, ನಿನ್ನೆ ನಾನು ಶೋಕ ಪಡುತ್ತಿದ್ದಾಗ ಒಬ್ಬರು ಯೋಗೀಶ್ವರರು ಬಂದು ನನಗೆ ಧರ್ಮೋಪದೇಶ ಮಾಡಿ ರುದ್ರಾಕ್ಷಿ ವಿಭೂತಿಯನ್ನ ದಯಪಾಲಿಸಿದರು. ಅವರು ಯಾರು? ಅವರು ಹೇಳಿದ ಮಾತಿನಿಂದ ನಮಗಿಂತಹ ಮಹದ್ಭಾಗ್ಯ ಉಂಟಾಯಿತು. ಮತ್ತೆ ನಮಗೆ ಅವರ ದರ್ಶನ ಎಂದು ಲಭ್ಯವಾಗುತ್ತದೆ? ಶ್ರೀಗುರುವು ಅದಕ್ಕೆ ಸಣ್ಣಗೆ ನಕ್ಕು, ಅಮ್ಮ, ನಿನ್ನ ಪತಿ ಭಕ್ತಿಯನ್ನ ನೋಡಲೊಸಗ ನಾವೇ ಮಾರರೂಪದಲ್ಲಿ ನಿನ್ನ ಹತ್ತಿರ ಬಂದಿದ್ದೆವು. ನಿನಗೆ ರುದ್ರಾಕ್ಷಿ ಮಹಿಮೆಯನ್ನ ತಿಳಿಸುವುದಕ್ಕೋಸ್ಕರವೇ ಅದನ್ನ ಪ್ರಸಾದಿಸಿದ್ದೆವು. ಅವುಗಳ ಮಹಾತ್ಮೆಯಿಂದಲೇ ನಿನಗೆ ಇಂತಹ ಅಭಯ ದೊರೆಯಿತು. ನೀವು ನಮಗೆ ಆಪ್ತರಾದ್ದರಿಂದ ಅದರ ಮಹಾತ್ಮೆಯನ್ನ ವಿವರಿಸುತ್ತೇವೆ, ಕೇಳು. ಎಂತಹವರಾದರೂ ರುದ್ರಾಕ್ಷಿಗಳ ಧಾರಣೆ ಮಾಡಿದರೆ ಪಾಪಗಳಿರುವುದಿಲ್ಲ, ಬಹಳ ಪುಣ್ಯವೇ ಲಭಿಸುತ್ತದೆ ಎಂದು ಶ್ರುತಿ ಸ್ಮೃತಿ ಪುರಾಣಗಳು ಹೇಳುತ್ತಿವೆ. 1000 ರುದ್ರಾಕ್ಷಿಗಳು ಧರಿಸಿದವನು ಸಾಕ್ಷಾತ್ ರುದ್ರನೇ ಆಗುತ್ತಾನೆ. ಅಷ್ಟು ದೊರೆಯದಿದ್ದಾಗ ಬಾಹುಗಳಿಗೆ 16 ಹಾಕಿ ಶಿಕೆಯಲ್ಲೊಂದು, ಕೈಗಳಿಗೆ 24, ಕತ್ತಿನಲ್ಲಿ 32, ಶಿರಸ್ಸಿನಲ್ಲಿ 42, ಕಿವಿಗಳಿಗೆ 12, ಕಣ್ಣುಗಳಿಗೆ 1, ವಕ್ಷಸ್ಥಲದಲ್ಲಿ 108 ಧರಿಸಿದವನು ಸಾಕ್ಷಾತ್ ಕುಮಾರಸ್ವಾಮಿಯ ಸಮಾನನಾಗುತ್ತಾನೆ. ಅವುಗಳಿಗೆ ಪಗಡೆ ಮತ್ತು ಸ್ಫಟಿಕಗಳನ್ನು ಸೇರಿಸಿ ಚಿನ್ನದಲ್ಲಿ ಸುತ್ತಿ ಧರಿಸಿದವರಿಗೆ ರುದ್ರಲೋಕ ಪ್ರಾಪ್ತಿಯಾಗುತ್ತದೆ. ರುದ್ರಾಕ್ಷಿ ಮಾಲೆಯಿಂದ ಜಪ ಮಾಡಿದರೆ ಅನಂತ ಫಲ ಬರುತ್ತದೆ. ಭಸ್ಮ ರುದ್ರಾಕ್ಷಿ ಧರಿಸಿದವನ ಜನ್ಮವೇ ವ್ಯರ್ಥವಾಗುತ್ತದೆ. ಅದನ್ನ ಧರಿಸಿ ಸ್ನಾನ ಮಾಡಿದರೆ ಗಂಗಾ ಸ್ನಾನ ಮಾಡಿದ ಫಲ ಬರುತ್ತದೆ. ರುದ್ರಾಕ್ಷಿಗಳಲ್ಲಿ ಏಕಮುಖಿ ಜನ್ಮರಾಹಿತ್ಯವನ್ನ ಕೊಡಬಲ್ಲದು. ಹಾಗಲ್ಲದೆ ಎಂತಹ ರುದ್ರಾಕ್ಷಿಗಳನ್ನ ಧರಿಸಿದರೂ ಸಹ 4 ಪುರುಷಾರ್ಥಗಳು ಸಿದ್ಧಿಸುತ್ತವೆ. ಹಿಂದೆ ಕಾಶ್ಮೀರ ದೇಶದಲ್ಲಿ ಭದ್ರಸೇನನೆನ್ನುವ ರಾಜನಿಗೆ ತಾರಕನೆಂಬ ಮಗ, ಮಂತ್ರಿ ಸುಧರ್ಮನಿಗೆ ಸದ್ಗುಣನೆನ್ನುವ ಮಗ ಇದ್ದರು. ಅವರು ಬಹಳ ಪ್ರೀತಿಯಿಂದ ಯಾವಾಗಲೂ ಜೊತೆಯಾಗಿರುತ್ತಾ ಎಂತಹ ಆಭರಣಗಳಿಗೂ ಆಸೆ ಪಡದೆ ರುದ್ರಾಕ್ಷಿ ಧರಿಸಿ ಶಿವಾರಾಧನೆ ಮಾಡಿದಲ್ಲದೆ ಊಟ ಕೂಡ ಮಾಡುತ್ತಿರಲಿಲ್ಲ. ಹೀಗಿರಲು ಒಂದು ದಿನ ಪರಾಶರ ಮಹರ್ಷಿ ಬರಲಾಗಿ ಭದ್ರಸೇನನು ಅವರನ್ನ ಪೂಜಿಸಿ ಆ ಮಕ್ಕಳಿಬ್ಬರ ವಿಚಿತ್ರ ನಡವಳಿಕೆಗೆ ಏನು ಎಂದು ಪ್ರಾರ್ಥಿಸುತ್ತಾನೆ. ಆ ಮುನಿ, ರಾಜ, ಹಿಂದೆ ನಂದಿ ಗ್ರಾಮದಲ್ಲಿ ಮಹಾ ಸೌಂದರ್ಯವತಿ ಶ್ರೀಮಂತಳೂ ಆಗಿದ್ದ ಮಹಾನಂದ ಎನ್ನುವ ವೇಶ್ಯೆ ಇದ್ದಳು. ಆಕೆ ಗುಣವಂತಳು, ಸ್ವೇಚ್ಛಾಚಾರಣಿಯಾಗಿ ಜೀವಿಸದೆ ಹಿರಿಯರಿಂದ ಸಕಲ ಧರ್ಮಗಳನ್ನ ಅರಿತು ದಾನ ಧರ್ಮಗಳನ್ನ ಮಾಡುತ್ತಾ ಜೀವನ ನಡೆಸುತ್ತಿದ್ದಳು. ಆಕೆ ಪ್ರತಿದಿನವೂ ಅಲಂಕಾರವನ್ನ ಮಾಡಿಕೊಂಡು ತನ್ನ ಮನೆಯಲ್ಲಿದ್ದ ಮಂಟಪದಲ್ಲಿ ನೃತ್ಯ ಮಾಡುವಳು. ಆ ಮಂಟಪದಲ್ಲಿ ಒಂದು ಕೋಳಿ, ಒಂದು ಬೆಳೆಸುತ್ತಿದ್ದಳು. ಅವನ್ನ ಅವಳು ವಿನೋದಕ್ಕಾಗಿ ರುದ್ರಾಕ್ಷಿಗಳಿಂದ ಅಲಂಕರಿಸುತ್ತಿದ್ದಳು. ಒಂದು ದಿನ ಶಿವವ್ರತ ದೀಕ್ಷನಾಗಿದ್ದ ಮಹಾಧನಿಕನಾದ ವೈಶ್ಯನೊಬ್ಬ ಮನೆಗೆ ಬಂದನು. ಅವನ ಮೈ ಮೇಲೆ ವಿಭೂತಿ, ಕೈಗಳಲ್ಲಿ ರತ್ನ ಕಂಕಣಗಳು. ಅವನ ಕೈಯಲ್ಲಿ ಸೂರ್ಯನಂತೆ ಬೆಳಗುತ್ತಿರುವ ರತ್ನಲಿಂಗವೂ ಕೂಡ ಇತ್ತು. ಅದನ್ನ ನೋಡಿ ಆ ವೇಶ್ಯೆ ಆಸೆಪಟ್ಟು ಅವನಿಗೆ ತನ್ನ ಸಖಿಯೊಡನೆ ಹೇಳಿ ಕಳಿಸಿದಳು.
ಅವನು ಆ ಮಂಟಪದಲ್ಲಿ ಕುಳಿತು ಮಹಾ ಸೌಂದರ್ಯವತಿಯಾದ ಆ ವೇಶ್ಯೆ ತನ್ನನ್ನ ಸಂತೋಷ ಪಡಿಸಬಲ್ಲವಳಾದರೆ ಆ ಲಿಂಗವನ್ನ ಕೊಡುತ್ತೇನೆಂದ. ಆ ವೇಶ್ಯೆ ಅದಕ್ಕೆ ಬಹು ಸಂತೋಷಪಟ್ಟು 3 ರಾತ್ರಿಗಳು ಪತಿವ್ರತ ಧರ್ಮವನ್ನ ಅನುಸರಿಸಿ ಅವನನ್ನ ಸೇವಿಸಬಲ್ಲೆ ಎಂದು ತನ್ನ ಸಖಿಯ ಮೂಲಕ ಹೇಳಿ ಕಳಿಸಿದಳು. ಆ ವೈಶ್ಯ ಆ ಮಾತನ್ನು ಕೇಳಿ ನಕ್ಕು ಕುಲಸ್ತ್ರೀಯಂತೆ ಗೆ ಅದು ಹೇಗೆ ಸಾಧ್ಯ ಎಂದು ಮೂದಲಿಸಿದ. ಆಗ ಆ ವೇಶ್ಯೆ ತನ್ನ ವಿಷಯದಲ್ಲಿ ನಿಮಗೆ ಅಂತಹ ಸಂದೇಹಕ್ಕೇಡೆಯೇ ಇಲ್ಲ. ನಾನು ತ್ರಿಕರಣ ಶುದ್ಧಿಯಾಗಿ ಆ 3 ದಿನಗಳು ಪಾತಿವ್ರತ್ಯವನ್ನ ಅವಲಂಬಿಸುತ್ತೇನೆ ಎಂದು ಹೇಳಿ ಆ ಲಿಂಗದ ಮೇಲೆ ಕೈ ಇಟ್ಟು ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತಾಳೆ. ಆ ವೈಶ್ಯ ಆ ಮಹಾಲಿಂಗವನ್ನ ಅವಳ ಕೈಯಲ್ಲಿ ಕೊಟ್ಟು, ಪ್ರೇಯಸಿ, ಇದು ನನ್ನ ಪ್ರಾಣಕ್ಕೆ ಸಮಾನವಾದದ್ದು. ಇದಕ್ಕೇನಾದರೂ ಆದರೆ ನಾನು ನೇಣು ಹಾಕಿಕೊಳ್ಳುತ್ತೇನೆ ಎಂದ. ಆಕೆ ಅದನ್ನ ಬಹಳ ಶ್ರದ್ಧೆಯಿಂದ ಪೂಜೆ ಮಾಡಿದಳು. ಅವರಿಬ್ಬರೂ ಸೇರಿ ಆ ರಾತ್ರಿ ಅಂತಃಪುರದೊಳಗೆ ಹೋದ ಮೇಲೆ ಅದೇನು ಚಿತ್ರವೋ, ನಾಟ್ಯ ಮಂದಿರದ ಕ್ಷಣದಲ್ಲಿ ಬೆಂಕಿ ಹೊತ್ತುಕೊಂಡು ಭಸ್ಮವಾಯಿತು. ಆ ಕೋಳಿ ಕೂಡ ಸುಟ್ಟು ಹೋದವು. ಸುತ್ತಮುತ್ತವರನ್ನೆಲ್ಲ ಸೇರಿ ಬೆಂಕಿಯನ್ನ ಆರಿಸುತ್ತಿದ್ದಾರೆ. ಬೆಳಗಾದ ಮೇಲೆ ಅದನ್ನ ತಿಳಿದ ವೈಶ್ಯ, ಅಯ್ಯೋ, ನನ್ನ ಪ್ರಾಣಲಿಂಗವೇ ಹೋಯಿತು, ನಾನಿನ್ನೂ ಬದುಕುವುದಿಲ್ಲ ಎಂದು ಅಳುತ್ತಾ ಅಲ್ಲಿದ್ದ ಬೂದಿಯನ್ನೆಲ್ಲ ಜಾಲಾಡಿದರೂ ಆ ಲಿಂಗ ಸಿಕ್ಕಲಿಲ್ಲ. ಅವನು ಒಂದು ಚಿತೆ ಮಾಡಿ ಅದನ್ನ ಹೊತ್ತಿಸಿ ಅದರೊಳಕ್ಕೆ ಬಿದ್ದುಬಿಟ್ಟ. ಅವನ ಹಿಂದೆಯೇ ಆ ವೇಶ್ಯೆ ಕೂಡ ನಾಥ ಎಂದು ಕೂಗುತ್ತಾ ತನ್ನ ಧರ್ಮವನ್ನ ಅನುಸರಿಸಿ ಸಹಗಮನಕ್ಕೆ ಸಿದ್ಧಳಾದಳು. ಅವಳ ಬಂಧುಗಳು ಆಕೆಯನ್ನ ವಾರಿಸುತ್ತಾ, ವೇಶ್ಯೆಯಾದ ನಿನಗೆ ಇದೇನು ಹುಚ್ಚು ಎಂದು ಅನೇಕ ರೀತಿಯಲ್ಲಿ ತಿಳಿಯ ಹೇಳಿದರು. ಆದರೆ ಅವಳು ಅವರ ಯಾವ ಮಾತನ್ನೂ ಕೇಳಿಸಿಕೊಳ್ಳದೆ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಅವನಲ್ಲಿ ಪಾತಿವ್ರತ್ಯವನ್ನ ಅವಲಂಬಿಸಿದ ನನಗೆ ಇದೇ ಧರ್ಮ. ನಾನೀಗ ಸಹಗಮನ ಮಾಡದಿದ್ದರೆ ನನ್ನ ಜೊತೆಗೆ ನನ್ನ 21 ತಲೆಮಾರಿನವರು ನರಕಕ್ಕೆ ಹೋಗುತ್ತಾರೆ. ನನ್ನ ಧರ್ಮ ನಾನು ಪಾಲಿಸಿದರೆ ಅವರೆಲ್ಲರೂ ಉದ್ಧಾರವಾಗುತ್ತಾರೆ. ಮರಣವೆನ್ನುವುದು ಎಂದಿಗಾದರೂ ತಪ್ಪುವುದಿಲ್ಲ. ಹೀಗೆ ಹೀನವಾಗಿ ಬದುಕುವುದಕ್ಕಿಂತ ಆ ಧರ್ಮವನ್ನ ಆಚರಿಸಿ ಉದ್ಧಾರವಾಗುವುದು ಬಹಳ ಶ್ರೇಷ್ಠ ಎಂದು ಹೇಳಿ ಬೆಂಕಿಯಲ್ಲಿ ಬೀಳಲು ಹೋದಳು. ತಕ್ಷಣವೇ ಶಿವ ಪ್ರತ್ಯಕ್ಷನಾಗಿ, ಸುಂದರಿ, ನಿನ್ನ ಗುಣವನ್ನ ಪರೀಕ್ಷೆ ಮಾಡಬೇಕೆಂದು ನಾನೇ ಆ ವೈಶ್ಯನ ರೂಪದಲ್ಲಿ ಬಂದೆ. ನಿನಗೆ ಕೊಟ್ಟದ್ದು ನನ್ನ ಆತ್ಮಲಿಂಗವೇ. ಆ ಮಂಟಪಕ್ಕೆ ನಾನೇ ಬೆಂಕಿ ಇಟ್ಟು ನಿನ್ನ ಪಾತಿವ್ರತ್ಯದ ಪರೀಕ್ಷೆ ಮಾಡಿದೆ. ನಿನಗಿಷ್ಟ ಬಂದ ವರ ಕೋರಿಕೋ ಎಂದು ಹೇಳಿದ. ಅವಳು ಆಶ್ಚರ್ಯಪಟ್ಟು ಭಕ್ತಿಯಿಂದ ನಮಸ್ಕಾರ ಮಾಡಿ, ಸ್ವಾಮಿ, ನನಗೆ ಈ 3 ಲೋಕಗಳಲ್ಲೂ ಎಂತಹ ಭೋಗಾಸಕ್ತಿಯೂ ಕೂಡ ಇಲ್ಲ. ನನ್ನನ್ನ ಈ ಸಂಸಾರ ಬಂಧನದಿಂದ ಬಿಡಿಸಿ ಶಾಶ್ವತವಾದ ಶಿವ ಸಾಯುಜ್ಯವನ್ನ ಪ್ರಸಾದಿಸು ಎಂದು ಪ್ರಾರ್ಥನೆ ಮಾಡುತ್ತಾಳೆ. ಶಿವ ಸಂತೋಷಪಟ್ಟು ಆಕೆಯನ್ನ ಕೈಲಾಸಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಆ ದಿನ ಮಂಟಪದಲ್ಲಿ ಬೆಂಕಿಯಲ್ಲಿ ಸಿಕ್ಕಿ ಸುಟ್ಟು ಹೋದ ಆ ಕೂಗಿ ಮತ್ತು ಕೋಳಿ ಈಗ ಈ ಮಕ್ಕಳಾಗಿ ಹುಟ್ಟಿದ್ದಾರೆ. ಪೂರ್ವಜನ್ಮ ಸಂಸ್ಕಾರದಿಂದ ಶಿವಭಕ್ತರಾಗಿ ಭಸ್ಮ ರುದ್ರಾಕ್ಷಿಗಳನ್ನ ಇಷ್ಟೊಂದು ಪ್ರೀತಿಯಿಂದ ಧರಿಸುತ್ತಿದ್ದಾರೆ. ಇವರ ಪುಣ್ಯ ಹೇಳಲ ಆಗುವುದಿಲ್ಲ ಎಂದು ಹೇಳುತ್ತಾರೆ. ಆದ್ದರಿಂದ ಓ ಸಾಧ್ವಿ, ರುದ್ರಾಕ್ಷಿ ಇಂತಹ ಮಹಿಮೆಯುಳ್ಳದ್ದು ಎಂದು ಶ್ರೀಗುರುವು ಆ ಸಾಧ್ವಿಗೆ ಹೇಳುತ್ತಾರೆ. ಇಲ್ಲಿಗೆ ಗುರುಚರಿತ್ರೆಯ ಅಧ್ಯಾಯ 33 ಮುಕ್ತಾಯವಾಯಿತು. ಶ್ರೀ ದತ್ತಾಯ ಗುರುವೇ ನಮಃ. ಶ್ರೀಪಾದ ಶ್ರೀವಲ್ಲಭಾಯ ನಮಃ. ಶ್ರೀ ನೃಸಿಂಹ ಸರಸ್ವತೇ ನಮಃ. ಓಂ ಶ್ರೀ ಗುರುದೇವ ದತ್ತ.